ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಹಾಗಲಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಾಗಲಕಾಯಿ, ಬೆಲ್ಲ, ಬಿಳಿ ಎಳ್ಳು, ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ, ಬೀಜ, ಹುಣಸೆ ಹಣ್ಣು, ಜೀರಿಗೆ, ಅರಿಶಿಣ ಪುಡಿ, ಉಪ್ಪು, ಇಂಗು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಶೇಂಗಾ, ಬಿಳಿ ಎಳ್ಳನ್ನು ನಾನು ಮಿಕ್ಸಿ ಹಾಕ್ಕೊಂಡಿಟ್ಟಿದ್ದೀನಿ. ಪೂರ್ತಿ ತರಿತರಿಯಾಗಿ ಬೇಡ, ಸ್ವಲ್ಪ ಮಟ್ಟಿಗೆ ತರಿತರಿಯಾಗಿ ಇರಲಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಚಿಟಪಟ ಅಂದ ತಕ್ಷಣವೇ ಹಿಂಗೆ ಹಾಕಿದ್ಮೇಲೆ ನಾನು ಹಾಗಲಕಾಯಿನ 10 ನಿಮಿಷ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಯಾಕಂದರೆ ಅದರ ಅರ್ಧದಷ್ಟು ಕಹಿ ಅಂಶ ಹೋಗಿರುತ್ತೆ ನೀರಲ್ಲಿ, ಹಾಗಾಗಿ ನಮಗೆ ಊಟ ಮಾಡಬೇಕಾದ್ರೆ ಅಷ್ಟೊಂದು ಕಹಿ ಅನಿಸೋದಿಲ್ಲ. ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸುಮಾರು ಒಂದು 5 ರಿಂದ 6 ನಿಮಿಷ ಆದರೂ ಟೈಮ್ ತಗೊಳುತ್ತೆ ಇದು ಉರಿಬೇಕಾದ್ರೆ. ಅವಾಗವಾಗ ಕೈ ಆಡಿಸ್ತಾನೇ ಇರಬೇಕು, ಇಲ್ಲ ತಳ ಹಿಡ್ಕೊಂಡ್ಬಿಡುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ಫ್ಲೇಮ್ನ ಸಣ್ಣಿಟ್ಟು ಹುಣಸೆ ರಸ, ಸ್ವಲ್ಪ ನೀರು ಹಾಕಿದ್ದೀನಿ. ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ. ನಿಮಗೆ ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬೆಲ್ಲ, ಹುಳಿ ತಕ್ಕಂಗೆ ಬೆಲ್ಲ, ಸಿಹಿ ಹುಳಿ ಇದ್ರೇ ಗೊಜ್ಜು ಚೆನ್ನಾಗಿರೋದು. ಇವಾಗ ಹಾಕಿದ್ದೀನಿ. ಇದು ಚೆನ್ನಾಗಿ ಒಂದು 2-3 ನಿಮಿಷ ಕುದಿಯೋದು ಬಿಟ್ಟಿದೆ. ಇವಾಗ ಕುದೀತಾ ಇದೆ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಶೇಂಗಾ ಪುಡಿ, ಬಿಳಿ ಎಳ್ಳು, ಕೊಬ್ಬರಿನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದು ಚಪಾತಿ, ರೊಟ್ಟಿ, ಪೂರಿ, ದೋಸೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.